ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿವಸ ಮದರ್ಸಾ ಫೈಜುಲ್ ಕುರಾನ್ ಇಂದಿರಾನಗರ್ ಮನಗುಳಿ ಇವತ್ತಿನ ಈ ಮದರ್ಸಾ ಇದರ 3ನೇ ವಾರ್ಷಿಕೋತ್ಸವದ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಊರಿನ ಹಿರಿಯರಾದಂಥ ಅಪ್ಪುಗೌಡರು ಪಾಟೀಲ್ರೆ ಹಾಗೂ ಎಲ್ಲ ಮೌಲಾನಗಳ ಪಾದಗಳಿಗೆ ನಮಸ್ಕರಿಸಿ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಈ ಮದರ್ಸಾ ಇದರ ಪ್ರಿನ್ಸಿಪಾಲ್ ಆದಂಥ ಅರಿಫ್ ಮುಲ್ಲಾ ಅವರೇ, ಅವರ ಇನ್ನೊಬ್ಬರು ಮೋಸಿನ್ ಅವರೇ, ಹಾಗೂ ನಮ್ಮ ಹುಸೇನ್ ದಳವಾಯಿ ಅವರೇ, ಮುಲ್ಲಾಸ್ ಅವರೇ, ಹಾಗೂ ಬಿಜಾಪುರ ಅವರೇ, ಹಾಗೂ ನಮ್ಮ ಸಲೀಂ ಒಂಟಿ ಅವರೇ, ಹಾಗೂ ಬಸವನ ಬಾಗೇಡಿ ಮುಫ್ತಿ ಸಾಬ್ ಅವರೇ, ಹಾಗೂ ಕಪ್ನಳ್ಳಿ ಮೌಲಾನ ಅವರೇ, ಉಪ್ಲಿ ಹಾಫೀಸ್ ಅವರೇ, ಹಾಗೂ ಮತ್ತು ಇದರ ಈ ಸಮಾರಂಭದ ರೂವಾರಿಗಳಾದಂಥ ನಮ್ಮ ಪೀರ್ ಪಾಷಾ ಇನಾಮದಾರ್ ಅವರೇ, ಹಾಗೂ ಇಲ್ಲಿ ಕೂಡಿದಂಥ ಯಾವತ್ತು ಓಣಿಯ ಹಿರಿಯರೇ, ತಾಯಂದಿರೇ, ಅಣ್ಣ ತಮ್ಮಂದಿರೇ, ಹಾಗೂ ಮುದ್ದು ಮಕ್ಕಳು, ಇವತ್ತು ವಿಶೇಷವಾಗಿ ಕುರಾನ್ ಬಗ್ಗೆ ಈ ನಮ್ಮ ಇಲ್ಲಿವರೆಗೆ ನಮ್ಮ ಚಿಕ್ಕ ಮಕ್ಕಳು, ಯಾಕಂದ್ರೆ ಒಂದು 4 ವರ್ಷ 5 ವರ್ಷದವರೆಗೇನೋ ಕುರಾನ್ ಬಗ್ಗೆ, ಅಂದ್ರೆ ಕುರಾನ್ ಏನು ಹೇಳ್ತದ, ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವರೆಲ್ಲರೂ ಒಂದೊಂದು ನಾಟಕ ಇರ್ಬೋದು ಅಥವಾ ಅವ್ರವ್ರ ಭಾಷಣದಲ್ಲಿ ಅವ್ರು ಹೇಳಿದ್ರು ನಾವು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ. ಇವತ್ತು ಕುರಾನ್ ಇರಲಿ, ಯಾವುದೇ ಸಮಾಜ ಇಸ್ಲಾಂ ಏನು ಹೇಳ್ತಪ್ಪ ಅಂದ್ರೆ ಕುರಾನ್ದೊಳಗೆ ನಾವೆಲ್ಲರೂ, ಯಾಕಂದ್ರೆ ಯಾರಿಗೆ ನೋಯಿಸಬಾರ್ದು, ಯಾವುದೇ ಸಮಾಜದವ್ರನ್ನ ಹೊತ್ತು ಕಿವಿಯಾಯಿಸಬಾರ್ದು. ನಾವು 5 ವರ್ಷ ದೇವರನ್ನ ನಮಾಜ್ ಅಂದ್ರೆ ದೇವರನ್ನ ಸ್ಮರಣೆ ಮಾಡೋದು, ಅಲ್ಲನ್ನ ಸ್ಮರಣೆ ಮಾಡೋದು, ಎಲ್ಲರಿಗೂ ನಾವು ಒಳ್ಳೆಯದನ್ನ ಬಯಸಬೇಕು ಅನ್ನುವಂಥದ್ದು ಮಕ್ಕಳು ಹೇಳಿದ್ರು. ಅದೇ ರೀತಿ ಇನ್ನೊಬ್ಬ ನಮ್ಮ ಹುಡುಗ ಹೇಳವ, ಇವತ್ತು ನಾವು ಯಾವುದೇ ಸಮಾಜ ಅಂದ್ರೆ ನಾವು ಇವತ್ತು ಮಕ್ಕಕ್ಕೆ ಹೋಗ್ಲಿ ಮದುವೆಗೆ ಹೋಗ್ಲಿ ಎಲ್ಲೇ ಹೋದ್ರು ಸಹಿತ ನಮ್ಮ ಏನ ತಂದೆ ತಾಯಿ ಇರ್ತಾರ, ನಮ್ಮ ತಂದೆ ತಾಯಿಗಳಲ್ಲೇ ನಾವು ದೇವರನ್ನು ಕಾಣಬಹುದು, ಸ್ವರ್ಗವನ್ನು ಕಾಣಬೇಕಂತೇಳಿ ಸವಿಸ್ತಾರವಾಗಿ ಅವ ಹೇಳುವ. ಇವತ್ತು ನಾವು ಯಾವತ್ತು ಮಕ್ಕಳ ತಂದೆಯನ್ನ, ಇವತ್ತು ತಾಯಿಯನ್ನ, ನಮ್ಮ ತಾಯಿ ಇವತ್ತು ನಮಗೆಲ್ಲ 9 ತಿಂಗಳು ಹೆತ್ತು ನಮ್ಮನ್ನೆಲ್ಲ ಇಟ್ಟು ದೊಡ್ಡವ್ರು ಮಾಡಿ ಈ ಸಮಾಜದಲ್ಲಿ ನಾವು ಒಳ್ಳೆಯವರಾಗಿ ಬಾಳ್ಬೇಕಾದ್ರೆ ಅವ್ರ ಪಾತ್ರ ಭಾಳ ದೊಡ್ಡದು. ಅದೇ ರೀತಿ ತಂದೆ ಅವ್ರು ಹೇಳಿದ್ರು, ತಂದೆ ದುಡಿದು ಬಂದು ನಮಗೆಲ್ಲ ಸಲುಬೇಕಾದ್ರೆ ಅವನು ಪಾತ್ರ ಭಾಳ ದೊಡ್ಡದ. ನಾವು ಏನಾದರೂ ಸ್ವರ್ಗವನ್ನು ಕಾಣಬೇಕಾದ್ರೆ ನಮ್ಮ ಹಿರಿಯ ತಂದೆ ತಾಯಿಗಳು ಮುಪ್ಪಾವಸ್ಥೆಯಲ್ಲಿ ಏನಿರ್ತಾರೆ, ಹಿರಿಯ ತಂದೆ ತಾಯಿಗಳ ಗೌರವ ಕೊಡಬೇಕು, ಅವರನ್ನು ಗೌರವದಿಂದ ಕಾಣಬೇಕು, ಸಲುಬೇಕು ಅನ್ನುವಂಥ ಆ ಮಾತು ನಮ್ಗೆ ಹೇಳ್ದ ಭಾಳ ನಮಗೆ ಇದು ಅನಿಸ್ತು. ಯಾಕಂದ್ರೆ ಇವತ್ತು ನಾವು ದೇವರು ಕಾಣಬೇಕಾದ್ರೆ ತಂದೆ ತಾಯಿಗಳಲ್ಲೇ ಕಾಣಬೇಕು. ಇವತ್ತು ಸಮಾಜ ಇನ್ನೊಬ್ಬರಿಗೆ ಇವತ್ತು ನಾವು ಮೊಹಮ್ಮದ್ ಪೈಗಂಬರ್ ಏನು ಹೇಳ್ಯಾರಪ್ಪ ಅಂದ್ರೆ ಯಾವುದೇ ಸಮಾಜ ಇರಲಿ, ಯಾವುದೇ ಸಮಾಜದವ್ರು ಸಮಾನ ರೀತಿಯಲ್ಲಿ ಕಾಣಬೇಕು, ಇನ್ನೊಬ್ಬರಿಗೆ ಕೆಟ್ಟನ್ನು ಬಯಸಬಾರ್ದು. ಇವತ್ತು ಕುರಾನ್ದಾಗ ಏನು ಹೇಳ್ತಲ್ಲ, ನೀವು ಒಳ್ಳೆಯದನ್ನು ಮಾಡಬೇಕು. ಇವತ್ತು ನಾವು ಏನಾದರೂ ಕೆಟ್ಟ ಕೆಲಸ ಮಾಡಿದ್ರೆ ಅಂದ್ರೆ ಇವತ್ತು ನಾವು ಕೇವಲ ಕುಡಿತಿದ್ದೇವಪ್ಪ ಅಂದ್ರೆ, ನಾವು ಏನಾದರೂ ಮೈತಾದೇವಂದ್ರೆ 40 ದಿವಸ ಒಳಗೆ ನಾವು ಏನು ಕುಡ್ದು